ದರ್ಶನ್ ಭವಿಷ್ಯ ಏನಾಗುತ್ತೆ? ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಂದು ದರ್ಶನ್ ಭವಿಷ್ಯ ಏನಾಗುತ್ತೆ? ಕೆಲವೇ ಕ್ಷಣಗಳಲ್ಲಿ ಆದೇಶ ಹೊರಬರಲಿದೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ಗೆ ಜೈಲಲ್ಲಿ ಟೆನ್ಷನ್ ಈ ವಿಚಾರವಾಗಿ ಏನಾಗುತ್ತೆ? ಕೋರ್ಟ್ ಏನು ಆದೇಶವನ್ನ ನೀಡುತ್ತೆ? ಇದು ಈಗ ದರ್ಶನ್ಗೆ ಬಹಳಷ್ಟು ಟೆನ್ಷನ್ ಅನ್ನ ಕೊಡ್ತಾ ಇದೆ. ದರ್ಶನ್ ಭವಿಷ್ಯ ಏನಾಗುತ್ತೆ? ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆದೇಶ ಬರಲಿದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಫಿ ಸಾಕ್ಷಿಗೆ ಮುಂದಾಗಿದ್ದು ಇಂದು ದರ್ಶನ್ ಭವಿಷ್ಯ ನಿರ್ಧಾರವಾಗುತ್ತೆ. ಏನಾಗುತ್ತೆ ಭವಿಷ್ಯ? ಕೆಲವೇ ಕ್ಷಣಗಳಲ್ಲಿ ಆದೇಶ ಬರಲಿದೆ. ಸ್ವಲ್ಪ ಹೊತ್ತಲ್ಲಿ ನಿರ್ಧಾರವಾಗಲಿದೆ ಡಿ ಬಾಸ್ ದರ್ಶನ್ ರವರ ಭವಿಷ್ಯ. ಪ್ರದೋಷ್ ಮಾಫಿ ಸಾಕ್ಷಿ ಪರಿಗಣನೆಯ ಸಂಬಂಧ ಇಂದು ಆದೇಶ ಬರಲಿದೆ. ನ್ಯಾಯಮೂರ್ತಿ ಸುಜಾತ ಮಡಿವಾಳಪ್ಪ ಸಾಂಬ್ರಾಣಿರವರಿಂದ ಆದೇಶ ಬರಲಿದೆ. ಜೈಲು ಅಧಿಕಾರಿಗಳಿಂದ ವರದಿಯನ್ನ ಕೇಳಿದ ಜಡ್ಜ್ ಸುಜಾತ ಪ್ರದೋಷ್ ನಡವಳಿಕೆ ಬಗ್ಗೆ ಇಂದು ಅಧಿಕಾರಿಗಳಿಂದ ವರದಿಯನ್ನ ತರಿಸಿಕೊಳ್ಳಲಿದ್ದಾರೆ. ವರದಿಯನ್ನ ಪರಿಶೀಲನೆ ಮಾಡಿದ ಬಳಿಕವಾಗಿ ಮಾಫಿ ಅರ್ಜಿಯ ಬಗ್ಗೆ ಆದೇಶವನ್ನ ಪ್ರಕಟ ಮಾಡುತ್ತಾರೆ. ಮಾಫಿ ಸಾಕ್ಷಿ ಸಂಬಂಧ ಆದೇಶವನ್ನ ನ್ಯಾಯಾಲಯ ನೀಡಲಿದೆ. ಆದೇಶದ ಬಳಿಕ ಮುಂದಿನ ಕಾನೂನು ಪ್ರಕ್ರಿಯೆ ಏನಿದೆ ಅವೆಲ್ಲವೂ ಶುರುವಾಗುತ್ತೆ. ಇಲ್ಲಿ ದರ್ಶನ್ ರವರ ಭವಿಷ್ಯ ಏನಾಗುತ್ತೆ, ಪಾಸಿಟಿವ್ ಆರ್ ನೆಗೆಟಿವ್ ಏನಾಗುತ್ತೆ ಅನ್ನುವಂತಹ ಒಂದು ಕುತೂಹಲ ಇರುವಂಥದ್ದು. ದರ್ಶನ್ ಭವಿಷ್ಯ ಏನಾಗುತ್ತೆ? ದರ್ಶನ್ಗೆ ಜೈಲಿನಲ್ಲಿ ಟೆನ್ಷನ್ ಶುರುವಾಗಿದೆ. ಮಾಫಿ ಸಾಕ್ಷಿಗೆ ಅನುಮತಿ ನೀಡುತ್ತಾ ಕೋರ್ಟ್, ಕೊಡಲ್ವಾ ಅನ್ನುವಂತಹ ಗೊಂದಲಗಳಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆದೇಶ ಕೊಡಲಿದ್ದಾರೆ. ಪ್ರದೋಷ್ ಮಾಫಿ ಸಾಕ್ಷಿ ಪರಿಗಣನೆಯ ಸಂಬಂಧ ಇಂದು ಆದೇಶವನ್ನ ಕೋರ್ಟ್ ನೀಡಲಿದೆ. ನ್ಯಾಯಮೂರ್ತಿ ಸುಜಾತ ಮಡಿವಾಳಪ್ಪ ಸಾಂಬ್ರಾಣಿರವರಿಂದ ಆದೇಶವನ್ನ ನೀಡಲಾಗುವಂಥದ್ದು. ಇಲ್ಲಿ ಮಾಫಿ ಸಾಕ್ಷಿಗೆ ಅನುಮತಿಯನ್ನು ನೀಡಬೇಕಾ ಬೇಡವಾ ಅನ್ನುವಂಥ ವಿಚಾರವಾಗಿ ಇಂದು ಆದೇಶ ಬರಲಿದೆ. ಜೊತೆಗೆ ಪ್ರದೋಷ್ ನಡವಳಿಕೆ ಬಗ್ಗೆ ಅಧಿಕಾರಿಗಳಿಂದ ವರದಿಯನ್ನ ತರಿಸ್ಕೊಳ್ತಾ ಇರುವಂಥದ್ದು. ಜೈಲಧಿಕಾರಿಗಳಿಂದ ಈ ಬಗ್ಗೆ ವರದಿಯನ್ನ ತರಿಸ್ಕೊಂಡು ವರದಿಯನ್ನ ಪರಿಶೀಲನೆ ಮಾಡಿದ ನಂತರವಾಗಿ ಇಲ್ಲಿ ಮಾಫಿ ಸಾಕ್ಷಿ ಅರ್ಜಿಯ ಬಗ್ಗೆ ಆದೇಶ ಪ್ರಕಟ ಆಗುತ್ತೆ. ಅಂದರೆ ಏನು ಮಾಡಬೇಕು, ಮಾಫಿ ಸಾಕ್ಷಿಗೆ ಅನುಮತಿಯನ್ನು ನೀಡಬೇಕಾ ಬೇಡವಾ ಅನ್ನುವಂಥ ವಿಚಾರವಾಗಿ ಒಂದು ವರದಿಯನ್ನ ತರಿಸ್ಕೊಳ್ತಾ ಇರುವಂಥದ್ದು ಜೈಲಧಿಕಾರಿಗಳಿಂದ. ಆ ಅಧಿಕಾರಿಗಳು ಆ ವರದಿಯನ್ನು ಕೊಟ್ಟ ನಂತರವಾಗಿ, ಆ ವರದಿ ಪರಿಶೀಲನೆ ಮಾಡಿದ ನಂತರವಾಗಿ ಇಂದು ಅಂತಿಮವಾಗಿ ಕೋರ್ಟ್ ಆದೇಶವನ್ನ ಹೊರಡಿಸಲಿದೆ. ಅಂದರೆ ಏನಾಗುತ್ತೆ ಇಲ್ಲಿ ದರ್ಶನ್ ಭವಿಷ್ಯ, ಅನುಮತಿಯನ್ನ ಮಾಫಿ ಸಾಕ್ಷಿಗೆ ಅನುಮತಿಯನ್ನ ನ್ಯಾಯಾಲಯ ನೀಡುತ್ತಾ ಅಥವಾ ನೀಡೋದಿಲ್ವಾ? ಈ ಎಲ್ಲ ಪ್ರಶ್ನೆಗಳಿದೆ. ಬಹಳಷ್ಟು ಕುತೂಹಲ ಮೂಡಿಸಿರುವಂಥದ್ದು ಈ ದರ್ಶನ್ ಮಾಫಿ ಸಾಕ್ಷಿ ವಿಚಾರ. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ರವರ ಆಪ್ತ, ಅಂದರೆ ಒಂದು ಕಾಲದಲ್ಲಿ ಆಪ್ತನಾಗಿದ್ದಂತಹ ಕುಚಿಕು ಆಗಿದ್ದಂತಹ ಪ್ರದೋಷ್ ಈಗ ದರ್ಶನ್ಗೆ ಶತ್ರು ಆಗ್ತಿದ್ದಾನೆ. ಯಾಕಂದರೆ ಮಾಫಿ ಸಾಕ್ಷಿ ಹೇಳಕ್ಕೆ ಮುಂದಾಗಿದ್ದಾನೆ. ಇದು ಈಗ ಬಹಳಷ್ಟು ಕುತೂಹಲಕಾರಿಯಾಗಿರುವಂಥದ್ದು. ಜೈಲಿನಲ್ಲಿರುವ ನಟ ದರ್ಶನ್ ಕೈ ಬಿಟ್ರ ಸ್ನೇಹಿತರು ಅನ್ನುವಂತಹ ಪ್ರಶ್ನೆ ನೋಡಿ. ಆಗ ಜೊತೆಯಲ್ಲಿದ್ದವರು ಈಗ ಜೈಲಲ್ಲಿ ದೂರ. ಒಂದು ಕಾಲದಲ್ಲಿ ಎಲ್ಲ ಜೊತೆಗಿದ್ರು, ಈಗ ನೋಡಿ ದೂರ ಆಗಿಬಿಟ್ಟಿದ್ದಾರೆ. ದರ್ಶನ್ ವಿರುದ್ಧವೇ ಸಾಕ್ಷಿ ಹೇಳಲು ಮುಂದಾದಂತಹ ಪ್ರದೋಷ್ ಬೆನ್ನಲ್ಲೇ ಮತ್ತಿಬ್ಬರು ಆರೋಪಿಗಳಿಂದ ಅರ್ಜಿಯನ್ನ ಸಲ್ಲಿಸಲಾಗಿದೆ. ಕೋರ್ಟ್ಗೆ ಮತ್ತಿಬ್ಬರಿಂದ ಮಾಫಿ ಸಾಕ್ಷಿ ಅರ್ಜಿ ಸಲ್ಲಿಕೆ ಆಗುವಂತಹ ಸಾಧ್ಯತೆ ಇದೆ. ಪ್ರದೋಷ್ ಬೆನ್ನಲ್ಲೇ ಈಗ ಮತ್ತಿಬ್ರು ಮಾಫಿ ಸಾಕ್ಷಿಯನ್ನು ಹೇಳ್ತೀವಿ ಅಂತ ಹೇಳಿ ಅರ್ಜಿಯನ್ನ ಸಲ್ಲಿಕೆ ಮಾಡುವಂತಹ ಸಾಧ್ಯತೆ ಇದೆ. ಆದರೆ 17 ಆರೋಪಿಗಳ ಪೈಕಿ ಒಬ್ಬರಿಗೆ ಮಾತ್ರ ಮಾಫಿ ಸಾಕ್ಷಿಗೆ ಅವಕಾಶ. ಪ್ರಾಸಿಕ್ಯೂಷನ್ಗೆ ಮಾಫಿ ಸಾಕ್ಷಿ ಹೇಳಿಕೆಯೇ ಮಹತ್ವದ ಅಸ್ತ್ರವಾಗುವಂಥದ್ದು. ಇಲ್ಲಿ ದರ್ಶನ್ಗೆ ಸರಣಿ ಸಂಕಷ್ಟ ಉಂಟಾಗ್ತಾ ಇದೆ. ಮರೀಚಿಕೆ ಆಯ್ತಾ ರಿಲೀಸ್ ಭಾಗ್ಯ ಅಂತ ಏನು ರಿಲೀಸ್ ಆಗುವಂತಹ ಕನಸನ್ನ ಕಂಡಿದ್ದ ದರ್ಶನ್ಗೆ ಮರೀಚಿಕೆ ಆಗ್ಬಿಡುತ್ತಾ? ಈ ಮಾಫಿ ಸಾಕ್ಷಿಗಳ ತಲೆನೋವಿಂದಾಗಿ ಬೇಲ್ ಸಿಗೋದಿಲ್ವಾ, ರಿಲೀಸ್ ಆಗೋದಿಲ್ವಾ? ಇದೆಲ್ಲ ಪ್ರಶ್ನೆಗಳಿರುವಂಥದ್ದು. ನೋಡಿ, 17 ಆರೋಪಿಗಳ ಪೈಕಿ ಒಬ್ಬರಿಗೆ ಮಾತ್ರ ಮಾಫಿ ಸಾಕ್ಷಿ ಹೇಳಲಿಕ್ಕೆ ಅವಕಾಶ ಇರುತ್ತೆ. ಭಾಗ್ಯ ಯಾವುದೊಂದು ಅವಕಾಶ ಇರುತ್ತೆ. ಪ್ರಾಸಿಕ್ಯೂಷನ್ಗೆ ಮಾಫಿ ಸಾಕ್ಷಿ ಹೇಳಿಕೆಯಲ್ಲಿ ಮಹತ್ವದ ಅಸ್ತ್ರ ಆಗಿರುತ್ತೆ. ಜೈಲಿನಲ್ಲಿರುವಂತಹ ನಟ ದರ್ಶನ್ಗೆ ಸ್ನೇಹಿತರು ಶತ್ರುಗಳಾಗ್ತಿದ್ದಾರೆ. ಅಂದರೆ ಜೊತೆಲೇ ಇದ್ದಂಥವ್ರು, ಏನು ಕೊಲೆ ಮಾಡಬೇಕಾದ್ರೆ ಎಲ್ಲ ಒಟ್ಟಿಗೆ ಇದ್ದಂಥವ್ರು ಈಗ ನೋಡಿ ನಾವು ಬಚಾವಾದರೆ ಸಾಕು ಅಂತ ಹೇಳಿ ಈಗ ದರ್ಶನ್ಗೆ ಸ್ನೇಹಿತರು ಮಾಫಿ ಸಾಕ್ಷಿ ಹೇಳಕ್ಕೆ ಮುಂದಾಗಿದ್ದಾರೆ. ಅಂದರೆ ಕೈ ಬಿಟ್ಬಿಟ್ಟಿದ್ದಾರೆ. ಸ್ನೇಹಿತರು ಏನಿದ್ದಾರೆ ಅವರು ದರ್ಶನ್ ಕೈ ಬಿಟ್ಟಿದ್ದಾರೆ. ಆಗ ಜೊತೆಯಲ್ಲಿ ಇದ್ಕೊಂಡು ಎಲ್ಲ ಸೇರಿಕೊಂಡೇ ಕೊಲೆ ಮಾಡಿದ್ದು. ಆಗ ಇವರು ಯೋಚನೆ ಮಾಡಿದರೆ ಈ ಪರಿಸ್ಥಿತಿ ಯಾರಿಗೂ ಬರ್ತಿರ್ಲಿಲ್ಲ. ಅಂದರೆ ಕಾನೂನು ಮುಖಾಂತರವಾಗಿ ಹೋಗಬಹುದಿತ್ತು, ಪಾಠ ಕಲಿಸಬಹುದಿತ್ತು. ಆದರೆ ಕಾನೂನನ್ನು ಕೈಗೆ ತಗೊಂಡ್ರು. ಈಗ ನೋಡಿ ಈ ಪರಿಸ್ಥಿತಿ. ಈಗ ನೋಡಿ ಮಾಫಿ ಸಾಕ್ಷಿಗೆ ಮುಂದಾಗಿದ್ದಾರೆ.